ಸಿಲಿಕಾನ್ ಸಿಟಿಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿಯ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ರೌಂಡ್ಸ್ ಮಾಡಿದ್ದಾರೆ. ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟ್, ಎಂಇಐ ಜೊತೆಗೆ ತುಮಕೂರು ರಸ್ತೆ, ಜಾಲಹಳ್ಳಿ, 100 ಫೀಟ್ ರೋಡ್, ಸುಮ್ಮನಹಳ್ಳಿ ಜಂಕ್ಷನ್, ಅಮ್ಮ ಆಶ್ರಮ, ನಾಯಂಡಹಳ್ಳಿ, ನೆಟ್ಕಲಪ್ಪ ಸರ್ಕಲ್, ಜೆಸಿ ರೋಡ್, ಸಫೀನಾ ಪ್ಲಾಜಾ, ಹೆಣ್ಣೂರು ರಸ್ತೆ, ಆರ್ಟಿ ನಗರ ಸೇರಿದಂತೆ ಹಲವು ಕಡೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ವೈಟ್ ಟ್ಯಾಪಿಂಗ್ ಕಾಮಗಾರಿಯ ಪರಿಶೀಲನೆಯನ್ನು ಮಾಡಲಿಕ್ಕೆ ಹೇಳಿ ಅನೇಕ ಸಮಸ್ಯೆಗಳಿದ್ವು ಬೆಂಗಳೂರಿನಲ್ಲಿ. ಅದು ರಸ್ತೆಯ ಪಾಟ್ ಹೋಲ್ಸ್ ಸಮಸ್ಯೆ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಲೂ ಕೂಡ ಪಾಟ್ ಹೋಲ್ಸ್ಗಳು ಕಾಣಸಿಗುತ್ತೆ ಬೆಂಗಳೂರಿನಲ್ಲಿ. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಖುದ್ದು ಪರಿಶೀಲನೆ ಮಾಡಿದ್ದಾರೆ. ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ತುರ್ತಾಗಿ ಮುಗಿಸಬೇಕು ಅನ್ನುವ ತಾಕೀತನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕ್ವಾಲಿಟಿ ಇಂಪಾರ್ಟೆಂಟ್. 30 ವರ್ಷ ಏನು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು 1,500 ಕೋಟಿ ಇದಕ್ಕೆ ಇನ್ವೆಸ್ಟ್. ಭಾಳ ಮಳೆ ನಿಂತಿ ಅಂತ ನಾವು ಸ್ವಲ್ಪ ವೆಯ್ಟ್ ಮಾಡೋದು ಅಷ್ಟೇ. ಮುಗಿದೋಗೋದು ಒಂದು ತಿಂಗಳು ಸ್ವಲ್ಪ ಆಗಿದೆ, ಲೇಟ್ ಆಗಿದೆ. ಆದರೂ ನಾವೆಲ್ಲ ಸ್ವಲ್ಪ ಕ್ವಾಲಿಟಿನ ನಾನೇ ಖುದ್ದಾಗಿ ಬಂದಿದೆ. ಎಷ್ಟು ದಪ್ಪ ಇರಬೇಕು, ಯಾವ ರೀತಿ ಇರಬೇಕು ನನಗೆಲ್ಲ ಅರಿವಿದೆ. ಈಗ 1,700 ಕೋಟಿ ರೂಪಾಯಿ ಬಿದ್ದಿರಬೇಕಲ್ಲ ರೋಡ್ಗೆ. ನಾವೇನೀಗ ಹಾಕಿದ್ದೀವಿ 1,150 ಕಿಲೋಮೀಟರ್ಗೆ 1,700 ಕೋಟಿ ಆಗ್ತದೆ. ಅದು ಎಷ್ಟು ದಪ್ಪ ಇರಬೇಕು ಅಂತ ಸ್ಪೆಸಿಫಿಕೇಶನ್ ಇದೆ. ಕಾಂಪೌಂಡ್ಗೆ ಇಲ್ಲೇ ನಾನು ಬೆಸ್ಕಾಂ ಅವ್ರನ್ನ ಕರೆಸಿದ್ದೀನಿ, BJP ಕರೆಸಿದ್ದೀವಿ. ಯುಟಿಲಿಟಿ ಶಿಫ್ಟ್ ಕೆಲವೆಲ್ಲ ಮಧ್ಯ ಎಲ್ಲ ಆಗಬಾರ್ದು, ಒಂದೇ ಸತಿ ಅದೆಲ್ಲ ಮುಗಿದೋಗ್ಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು BJP SP, ಬೆಸ್ಕಾಂ, ಪೊಲೀಸವರು, ಟ್ರಾಫಿಕ್ ಪೊಲೀಸವರು ಕೂಡ ಬಂದಿದ್ದಾರೆ. ಅವರು ಕೂಡ ಎಲ್ಲ ಸೇರಿ ಬರಬೇಕು. ನಾವು ಈ ಕೆಲಸನ ಬೆಂಗಳೂರು ನಗರಕ್ಕೆ ಏನು ಅನುಕೂಲ ಆಗಬೇಕು ಶಾಶ್ವತವಾಗಿ 30 ವರ್ಷ ಏನು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬೆಂಗಳೂರಲ್ಲಿ ಈಗಾಗಲೇ 150 ಕ್ವಾಲಿಟಿ ಇಂಪಾರ್ಟೆಂಟ್. 30 ವರ್ಷ